ಕಬಡ್ಡಿ. ಎಸ್, ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಕುವೆಂಪು ಕೂಲ್ಸ್ ತಂಡದ ಮಂಜಿತ್. ತನ್ನ ಪ್ರಥಮ ದಾಳಿಯಲ್ಲಿಯೇ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ಕುವೆಂಪು ಕೂಲ್ಸ್. ಇದೀಗ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಬಾರಿ ರಾಕಿ ಇದೀಗ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಕತ್ವದ ಲಖನ್ ಕಿಂಗ್ಸ್ ತಂಡದ ಧನುಷ್, ಕರಾವಳಿಯ ಹೆಮ್ಮೆ ಪ್ರತಿಭೆ, ಒಂದು ಉತ್ತಮವಾದಂಥ ಟಚ್ ಪಾಯಿಂಟ್. ಚನ್ನರಾಯಪಟ್ಟಣದಲ್ಲಿ 54ನೇ ವರ್ಷದ ನಮ್ಮ ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಯೋಜಿಸಿದ ವಾಲಿಬಾಲ್ ಪಂದ್ಯಾವಳಿಯ ಮಹಿಳಾ ವಿಭಾಗದ ಪಂದ್ಯಾವಳಿಯಲ್ಲಿ ಮಹಿಳಾ ವಾಲಿಬಾಲ್ ಚಾಂಪಿಯನ್ ತಂಡವಾಗಿ ದೀಕ್ಷಾ ಡೈಮಂಡ್ಸ್ ಇದರ ಮಾಲೀಕತ್ವದಲ್ಲಿ ಚೆನ್ನೈ ತಂಡ ವಿಜಯಶಾಲಿಯಾಗಿ ಹೊರಮಿತ್ತು. ಈ ಬಾರಿ ಕಾದು ನೋಡಬೇಕಾಗಿದೆ. ಒಂದು ಕಡೆ ಕುವೆಂಪು ಕೂಲ್ಸ್ ತಂಡ ಇದ್ರೆ ಇನ್ನೊಂದು ಭಾಗದಲ್ಲಿ ಲಖನ್ ಕಿಂಗ್ಸ್. ಎಸ್, ರಾಕೇಶ್ ಉತ್ತಮವಾದಂಥ ದಾಳಿ. ದಾಳಿಯಲ್ಲಿ ಎಸ್ ಚೇತನ್ ರವರಿಂದ ಬ್ಲಾಕ್ ಬಂತು. ಆದ್ರೆ ಬ್ಲಾಕ್ ಬಂದಂತ ಆಟಗಾರನನ್ನ ಇಲ್ಲಿ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಗ್ಯಾಪ್ ಅನ್ನ ಹುಡ್ಕೊಳ್ತಾ ಇಲ್ಲಿ 3 ಅಂಕವನ್ನ ಪಡ್ಕೊಂಡಿದ್ದಾರೆ. ಸೂಪರ್ ಡೂಪರ್ ರೈಟ್ ಧನುಷ. ಎಸ್, ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ಆದ್ರೆ ಕುವೆಂಪು ಕೂಲ್ಸ್ ಬಿಗಿಯಾದಂತ ಒಂದು ಟ್ಯಾಕಲ್. ಯಾಕೆ ಜನರೇ ಸೂಪರ್ ಟೆಕಲ್ ಆನ್ ಆಗಿದ್ದ. 6-3 ಇನ್ ಫೇವರ್ ಆಫ್ MDSC ಹರಿಯಾಣ, ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್. ಶ್ರೀಯುತ ನವೀನ್, ಅಮಿತ್, ಅಪ್ಪಿ, ಸುಪ್ರೀತ್ ಅವರ ಪ್ರಾಯೋಜಕತ್ವದಲ್ಲಿ ಕುವೆಂಪು ಕೂಲ್ಸ್ ತಂಡ ಇಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದೆ. ದೂರದ ಹರಿಯಾಣದಿಂದ ಸುಮಾರು 2000ಕ್ಕೂ ಹೆಚ್ಚಿನ ಒಂದು ದೂರದಿಂದ ಆಗಮಿಸಿದಂಥ ತಂಡ ಕುವೆಂಪು ಕೂಲ್ಸ್. MDSC ಹರಿಯಾಣ ಒಂದು ಕಡೆ, ಆದರೆ ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ಖಾಸಗಿ ತಂಡಗಳಲ್ಲಿ ಒಂದು ಹೆಸರಾಂತ ತಂಡ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಲಖನ್ ಕಿಂಗ್ಸ್. ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುವಾಗಿ ನಮ್ಮೆಲ್ಲರ ನೆಚ್ಚಿನ ಮಾಜಿ ವಿಧಾನ ಪರಿಷತ್ ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ ಸದಾ ಕ್ರೀಡೆಗೆ, ಶಿಕ್ಷಣಕ್ಕೆ, ಈ ಭಾಗದ ರೈತರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತುಕೊಳ್ಳುವಂಥ ರೈತರ ಮಿತ್ರರು ಅಂದರೆ ತಪ್ಪಾಗಲಿಕ್ಕಿಲ್ಲ, ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟುಹಬ್ಬವನ್ನು ಕ್ರೀಡಾ ಹಬ್ಬವಾಗಿ ವಿಶೇಷವಾಗಿ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಸೆಮಿಫೈನಲ್ ಪಂದ್ಯ ಚಾಲನೆಯಲ್ಲಿದೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಶ್ರೀ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ JK ಮಂಜೂರ್ ಅವರು ಹಾಗೂ ಶ್ರೀಯುತ ನಾಗೇಶ್ ರವರು, ಆಕಾಶ್ ಪ್ರಚಾರಕರ ಬಳಿ ಬನ್ನಿ. ಇಬ್ಬರು ಕಾಲೋನಿ ಬಯಸ್ತಾನದ ನಾಯಕ ಆಕಾಶ್.
ಎಸ್ ಪವನ್ ಟಿಆರ್ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಜರ್ಸಿ ನಂಬರ್ 3 3 ಆವೃತ್ತಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕದ ಹೆಮ್ಮೆ ಪ್ರತಿಭೆಯಿಂದ ಒಂದೊಳ್ಳೆ ಟ್ಯಾಕಲ್ ಬಂದಿದೆ. ದಾಳಿಯಲ್ಲಿ ಚೇತನ್ ಜಂಗಮ ಯುವ ಕಬಡ್ಡಿ ಸೀರೀಸ್ನಲ್ಲಿ ಎಸ್ ಉತ್ತಮವಾದಂಥ ಟ್ಯಾಕಲ್ ಕುವೆಂಪು ಕೂಲ್ಸ್ ತಂಡದ ಆಟಗಾರರಿಂದ. ಬಿಗಿಯಾದಂಥ ಒಂದು ಆಂಕಲ್ ಹೋಲ್ಡ್, ಇಬ್ಬರು ಸೇರಿ ಒಂದೊಂದು ಆಂಕಲ್ ಹೋಲ್ಡ್ ಅನ್ನು ಮಾಡೋದ್ರ ಮೂಲಕ ಏರ್ಪಡೆ ಆಗದ. ರಾಕಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಯುವ ಕಬಡ್ಡಿ ಸೀರೀಸ್ನಲ್ಲೂ ಆಡಿದಂಥ ಅನುಭವ ಇದೆ. ಈ ಬಾರಿ ರಾಹುಲ್ ಖೇಲೋ ಇಂಡಿಯಾ ನ್ಯಾಷನಲ್ಸ್ ನಲ್ಲೂ ಸಹ ಹರಿಯಾಣ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ರಾಹುಲ್. 7 नंबर जर्सी पहने हुए खिलाड़ी इस बार चेतन राइट कॉर्नर पर डाइविंग एंकल होल्ड किया है. कमाल की टैकल है. ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 7-6 in favor of ಕುವೆಂಪು ಕೂಲ್ಸ್. ಈ ತಡರಾತ್ರಿಯಲ್ಲೂ ಸಹ ಚನ್ನರಾಯಪಟ್ಟಣದಲ್ಲಿ ಅನೇಕ ಕ್ರೀಡಾ ರಸಿಕರು, ಕಬಡ್ಡಿ ಪ್ರೇಮಿಗಳು ತಮ್ಮ ಅಮೂಲ್ಯವಾದ ನಿದ್ದೆಯನ್ನೆಲ್ಲ ಬಿಟ್ಟು ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. Start right. It's a do or die. ಮಾಡು ಇಲ್ಲವೇ ಮಡಿ, ಕರೋ ಯಮ್ಮರು. ರಾಕೇಶ್ ಗೌಡ ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ, ಸಾತನೂರಿನ ಬೆಸರತ್ ಕಬಡ್ಡಿ ಆಟಗಾರ, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿನ ಪ್ರಮುಖ ದಾಳಿಗಾರನಾಗಿ ಸ್ಕೋರ್ ಸಮಬಲ ಹೋರಾಟದೊಂದಿಗೆ ಪಂದ್ಯ ಸಾಗ್ತಾ ಇದೆ. 7 each 7-7. ಮಂಜಿತ್ ಯಾವುದೇ ಅಂಕೆಲದ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಯಾವುದೇ ಅಂಕೆಲದ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ರಾಕೇಶ್ ಗೌಡ ಗ್ಯಾಪ್ ಅನ್ನು ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ. ವಾಟ್ ಅ ಎಸ್ಕೇಪ್! ये है मल्टीपल राइट पॉइंट. ಕುವೆಂಪು ಕೂಲ್ಸ್ ತಂಡದ ಆಟಗಾರರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ರು ಅಂತ ಹೇಳ್ಬೋದು. ಆ ಗ್ಯಾಪ್ ಅನ್ನು ಹುಡ್ಕೊಳ್ತಾ ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 9-7 in favor of ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಪ್ರಾಯೋಜಕತ್ವದಲ್ಲಿ ಲಖನ್ ಕಿಂಗ್ಸ್. ಕುವೆಂಪು ಕೂಲ್ಸ್ ತಂಡದ ಪ್ರಮುಖ ದಾಳಿಗಾರ ಸಾಕಷ್ಟು ಒಳನುಗ್ಗಿದ್ರಾದ್ರೆ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಹಾಗೂ ಡ್ಯಾಶ್. ಪವನ್ ಟಿಆರ್, ಧನುಷ್ ಹಾಗೂ ಜಮೀರ್ ಅವರ ಒಂದು ಹೊಂದಾಣಿಕೆ ಟ್ಯಾಕಲ್.
ವಿಶೇಷವಾಗಿ ಆ ಫೈನಲ್ ಪಂದ್ಯದ ವಿಜೇತರಿಗೆ ಇನ್ನೊಂದು ಬಹುಮಾನದ ಆ್ಯಡ್ ಆಗ್ತಾ ಇದೆ. 1,00,000 ಬಹುಮಾನವನ್ನು ನಮ್ಮ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ವತಿಯಿಂದ ನೀಡಲಾಗುತ್ತೆ. ಅದರ ಜೊತೆಯಲ್ಲಿ ಈಗಾಗಲೇ ಅನೌನ್ಸ್ ಮಾಡಿರುವ ಹಾಗೆ ಮಾಜಿ ಪುರಸಭಾ ಅಧ್ಯಕ್ಷರು, ಹಾಲಿ ಸದಸ್ಯರು TVS ಶಶಣ್ಣರವರ ಪರವಾಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಚೋಳಿನಹಳ್ಳಿ ಸೊಸೈಟಿ ನಿರ್ದೇಶಕರಾಗಿರುವಂಥ ಅಡುಗೂರು ಮಧುರ್ ಅವರು 5,000 ರೂಪಾಯಿ ಬಹುಮಾನವನ್ನು ಫೈನಲ್ ಪಂದ್ಯದ ವಿಜೇತರಿಗೆ ನೀಡಲಿಕ್ಕಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಸಪ್ತಗಿರಿ ಜ್ಯುವೆಲರ್ಸ್ನ ಮಾಲೀಕರು ಆಗಿರುವಂಥ ಶ್ರೀಯುತ ಕಾಂತರಾಜ್ ಸರ್ ಅವರು ಸಹ ಫೈನಲ್ ಪಂದ್ಯದ ವಿಜೇತರಿಗೆ 5,000 ರೂಪಾಯಿಗಳ ವಿಶೇಷ ಬಹುಮಾನವನ್ನು ಘೋಷಿಸಿದ್ದಾರೆ. ಸಪ್ತಗಿರಿ ಜ್ಯುವೆಲರ್ಸ್ ಮಾಲೀಕರು ಶ್ರೀಯುತ ಕಾಂತರಾಜ್ ಅವರು ಸಹ ಫೈನಲ್ ಪಂದ್ಯದ ವಿಜೇತರಿಗೆ 5,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಅದ್ಭುತವಾದಂತಹ ಟ್ಯಾಕಲ್, ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು ರಾಹುಲ್. ಅದೊಳ್ಳೆ ಪ್ರಯತ್ನ ಇತ್ತು, ಆದರೆ ಸಂಘಟಿತ ಹೋರಾಟ ಲಖನ್ ಕಿಂಗ್ಸ್ ತಂಡದ ಆಟಗಾರರಿಂದ. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. MDSC ಹರಿಯಾಣ ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್ ತಂಡ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಪ್ರಥಮಾರ್ಧದ ಹಂತದಲ್ಲಿ. ಮತ್ತೆ ದಾಳಿಯಲ್ಲಿ ರಾಕೇಶ್ ಗೌಡ, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ವಾಡ ಜಂಪ್, ಲಯನ್ ಜಂಪ್, ಸುಂದರವಾದಂತಹ ಒಂದು ದಾಳಿ ರಾಕೇಶ್ ಗೌಡ ಅವರಿಂದ. 16-8 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಸ್ಪಾನ್ಸರ್ಡ್ ಬೈ ಲಖನ್ ಕಿಂಗ್ಸ್. Yes, 16-10 in favor of Amrit Sports Club, Lakhan Kings. Yes, 17-10. ಅತ್ಯಂತ ವೇಗವಾಗಿ ರಾಕೇಶ್. Third right, it's a do or die. Madu illave madi. Rahul Karo Yamaro.
ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. 6 ಆಟಗಾರ ನಡುವೆ ಚೇತನ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಚೇತನ್ ನಾಯಕ್ ಅವರಿಂದ ಅದ್ಭುತವಾದಂತಹ ಒಂದು ಡೈವಿಂಗ್ ಟ್ಯಾಕಲ್. 18-10 in favor of Amrit Sports Club, sponsored by Lakan Kings. ಕುವೆಂಪು ಕೂಲ್ಸ್ ತಂಡದ ಆಟಗಾರರು ಇದುವರೆಗೆ ಅನೇಕ ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಂಡು ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಕಾದ್ ನೋಡೋಣ ಪ್ರಥಮಾರ್ಧದ ಕೊನೆಯ ಹಂತದ ಸೆಕೆಂಡುಗಳ ಆಟ ಬಾಕಿ ಇದೆ. ಥರ್ಡ್ ರೈಡ್. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದ್ರೆ 3ನೇ ರೈಡ್ ಡಿಸೈಡ್ ರೈಡ್ ಆಗಿರುತ್ತೆ. ಧನುಷ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಲಖನ್ ಕಿಂಗ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಈ ಬಾರಿ ಅದ್ಭುತವಾದಂತಹ ಒಂದು ಟ್ಯಾಕಲ್, ವಿಶಿಷ್ಟ ರೀತಿಯ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಈ ತಡ ರಾತ್ರಿಯಲ್ಲೂ ಸಹ ನಮ್ಮ ನಲ್ಮೆಯ ನಾಯಕರು ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿ ಸರ್ ಅವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಕ್ರೀಡಾ ಪ್ರೇಮಿಗಳು, ಕ್ರೀಡಾ ಪ್ರೋತ್ಸಾಹಕರು ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿ ಸರ್ ಅವರು. ರಾಕೇಶ್ ಗೌಡ ಯಾವುದೇ ಅಂಕಲದ ಒಂದು ಎಂಟಿ ರನ್ನಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ MDSC ಹರಿಯಾಣ ಜರ್ಸಿ ನಂಬರ್ 8 ಗೋಲ್ಡಿ. ಅದ್ಭುತವಾದಂತಹ ಒಂದು ಟ್ಯಾಕಲ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಸ್ಪಾನ್ಸರ್ಡ್ ಬೈ ಲಖನ್ ಕಿಂಗ್ಸ್. ಮತ್ತೆ ಅಲ್ಪ ವಿರಾಮದ ನಂತರ ಪಂದ್ಯ ಆರಂಭವಾಗಿದೆ. ರಾಕೇಶ್ ಗೌಡ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ ಲಖನ್ ಕಿಂಗ್ಸ್. 4 ಆಟಗಾರ ನಡುವೆ MDSC ಹರಿಯಾಣ ಕುವೆಂಪು ಕೂಲ್ ಸಂಕಟದಲ್ಲಿ ಬಾರಿ ರೈಟ್ ಇನ್ ಜಾಗದಿಂದ ಡಬಲ್ ಆಂಕಲ್ ಹೋಲ್ಡ್. ವಾಡ ಟ್ಯಾಕಲ್. ವೇಗಕ್ಕೆ ಇಲ್ಲಿ ಕಡಿವಾಣವನ್ನು ಹಾಕಿದ್ದಾರೆ. ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಮಾಜಿ ವಿಧಾನ ಪರಿಷತ್ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿ ಸರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಕಬಡ್ಡಿ ಹಬ್ಬ. ಅತ್ಯಂತ ಆಕರ್ಷಕವಾದಂಥ ಟ್ರೋಫಿಗಳು ಸಹ ವೇದಿಕೆಯ ಮೇಲೆ ರಾರಾಜಿಸ್ತಾ ಇದೆ. ಭಾಗವಹಿಸಿದ 16 ತಂಡಗಳ ಪೈಕಿ ಕೊನೆಯದಾಗಿ ಈಗಾಗಲೇ ಫೈನಲ್ಗೆ ಲಗ್ಗೆಟ್ಟಿರುವಂಥ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ JKM ಬುಲ್ಸ್, JK ಮಂಜೂರ್ ಅವರ ಪ್ರಾಯೋಜಕತ್ವದ ತಂಡ ಫೈನಲ್ಗೆ ಲಗ್ಗೆಟ್ಟಿದೆ. ಈಗ ನಡೆಯುತ್ತಾ ಇರುವಂಥ ಕುವೆಂಪು ಕೂಲ್ಸ್ ಹಾಗೂ ಲಖನ್ ಕಿಂಗ್ಸ್ ಈ ಪಂದ್ಯದಲ್ಲಿ ಯಾರು ಗೆದ್ದು ಫೈನಲ್ಗೆ ಲಗ್ಗೆ ಇಡ್ತಾರೆ ಕಾದು ನೋಡಬೇಕಾಗಿದೆ. ಚೇತನ್ ಜಂಗಮ 38 ನ್ಯಾಷನಲ್ ಗೇಮ್ಸ್ನಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು. ಧನುಷ್ ನಿರಂತರವಾದಂಥ ಹೋರಾಟ ಇದ್ರು ಸಹ ಯಶಸ್ವಿ ಟ್ಯಾಕಲ್ ಕುವೆಂಪು ಕೂಲ್ಸ್ ತಂಡದ ಆಟಗಾರರಿಂದ. 19-14 in favor of
ಲಖನ್ ಕಿಂಗ್ಸ್. ಕಳೆದ ಬಾರಿ ನಮ್ಮ ನಲ್ಮೆಯ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದಂಥ ವಾಲಿಬಾಲ್ ಪಂದ್ಯಾವಳಿಯಲ್ಲೂ ಸಹ ಮಹಿಳಾ ವಿಭಾಗದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ದೀಕ್ಷಾ ಡೈಮಂಡ್ಸ್ ಈ ಒಂದು ಪ್ರಾಯೋಜಕತ್ವದ ತಂಡವೇ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು. ಅದು ಮಾಲೀಕತ್ವವನ್ನು ವಹಿಸಿಕೊಂಡಿರುವಂತಹ ಲಖನ್ ಕಿಂಗ್ಸ್ ಈ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಯಾವ ಸ್ಥಾನವನ್ನು ಮುಡಿಗೇರಿಸಿಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಚೇತನ್ ಜಂಗಮ ಇಲ್ಲಿ ಒಂದು ಅಂಕಕ್ಕಾಗಿ ಬಲವಾದಂತ ಮನವಿತ್ತು. ಕಾದ್ ನೋಡೋಣ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ರೈಡ್ನಲ್ಲಿ ಮಂಜೇತ್ ವೇಗದ ದಾಳಿ, ಆದರೆ ಅದ್ಭುತವಾದಂಥ ದಾಳಿ ಮಂಜೇತ. ವಾಟರ್ ರೈಡ್. ಕುವೆಂಪು ಕೂಲ್ಸ್ ತಂಡ ನಿಧಾನಗತಿಯಲ್ಲಿ ಪುಟಿದಳ್ತಾ ಇದೆ. 19-16 ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಸ್, ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಕುವೆಂಪು ಕೂಲ್ಸ್ ನಿಧಾನಗತಿಯಲ್ಲಿ ಪುಟಿದಳ್ತಾ ಇದೆ. ಕುವೆಂಪು ಕೂಲ್ಸ್ 1917 ಸೂಪರ್ ಟೆಕ್ಲಾನ್ ಆಗಿದೆ. ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಡುವೆ ಗೋಲ್ಡಿ ಡಬಲ್ ತೈ ಹೋಲ್ಡ್ ಬಂತು. ಕಾದ್ ನೋಡೋಣ. 2+2 4 ಪಾಯಿಂಟ್ ಕುವೆಂಪು ಕೂಲ್ಸ್. ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಪ್ರಮುಖ ಕಾರಣೀಕರ್ತರು ನಮ್ಮ ನಲ್ಮೆಯ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರು. ಅವರ ಹುಟ್ಟು ಹಬ್ಬಕ್ಕೆ ಹತ್ತಿರದಲ್ಲಿದ್ರು. ರಾಕಿ ಸಂಘಟಿತ ಹೋರಾಟ. ಕುವೆಂಪು ಕೂಲ್ಸ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಖನ್ ಕಿಂಗ್ಸ್ ಕೊಂಚ ಹಿನ್ನಡೆಯಲ್ಲಿ 22-19 22-19 ಇನ್ ಫೇವರ್ ಆಫ್ ಹರಿಯಾಣ, ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್. ರಾಹುಲ್ ಎಲ್ಲರ ಮೈ ಜುಮ್ಮೆನಿಸುವ ರೀತಿಯಲ್ಲಿ ಈ ಒಂದು ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಧನುಷ್ ಮತ್ತೊಮ್ಮೆ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಚೈನ್ ಟ್ಯಾಕಲ್. ಸ್ವಲ್ಪ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭವಾಗಿದೆ. ದಾಳಿಯಲ್ಲಿ MDSC ಹರಿಯಾಣ ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್ ತಂಡದ ಮಂಜಿತ್. ವಾಟ್ ಅ ಪವರ್ಫುಲ್ ಡ್ಯಾಶ್. ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಜರ್ಸಿ ನಂಬರ್ 3 ಒಂದು ಅದ್ಭುತವಾದಂತಹ ಡಿಫೆನ್ಸ್ ಮೂಲಕ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಕುವೆಂಪು ಕೂಲ್ಸ್ ತಂಡದ ಜರ್ಸಿ ನಂಬರ್ 8 ಆಟಗಾರ ಸೂಪರ್ ರೈಡ್ ಮಾಡಿದ್ರೆ 1,000 ರೂಪಾಯಿ ಬಹುಮಾನ ಅಡಗೂರು मधु और कड़ेंदा. 8 नंबर जर्सी पहने हुए खिलाड़ी आपके लिए एक गिफ्ट है. आप सुपर राइड किया तो आपके लिए 1000 की इनाम मिल जाएगा. 1,000 ರೂಪಾಯಿಗಳ ಬಹುಮಾನ ಈ ಜರ್ಸಿ ನಂಬರ್ 8 ಆಟಗಾರ ಏನಾದರೂ ಸೂಪರ್ ರೈಡ್ ಮಾಡಿದ್ರೆ ಅಡಗೂರು ಮಧುರ್ ಅವರು ನೀಡಲಿಕ್ಕಿದ್ದಾರೆ. 23-21 ರಾಕಿ ನಾನೊಂದು ಸಲಹೆ ಕೊಡ್ತೀನಿ ಸಾರ್, ನೀವು ಮಾತ್ರ ರಾಕಿ ತಂಟೆಗೆ ಹೋಗ್ಬೇಡಿ. ಪಂದ್ಯಾವಳಿ ಉದ್ದಕ್ಕೂ ಸಹ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇರುವಂತಹ ರಾಕಿ
ಈ ಬಾರಿ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. 26-23 3 ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್. ನಾನು ನಿನ್ನೆ ಹೇಳಿದೆ ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಸ್ ರಾಕೇಶ್ ಧನುಷ್ ಅಲ್ಲಿ ರೆಫ್ರಿ ಏನ್ ಡಿಸಿಷನ್ ಕೊಟ್ಟಿದ್ದಾರೆ ನೋಡಿ, ನೀವ್ ಯಾಕೆ ಮಾತಾಡ್ತೀರಾ? ಎಸ್ ಮತ್ತೆ ಪಂದ್ಯ ಆರಂಭವಾಗಿದೆ. ಅಲ್ಲ ದಯವಿಟ್ಟು ನೀವು ಕೂತ್ಕೊಂಡ್ರಪ್ಪ, ಬರ ಈ ಕಡೆಗೆ. ಎಷ್ಟೊತ್ತು ನೀವು ನೋಡ್ತಾ ಇದ್ವಿ ಆಗ್ಲಿಂದ ಅರ್ಧ ಗಂಟೆಯಿಂದ. ನೀವೇನು ಅಂಪೈರ್ಗಳ, ಬರ ಈ ಕಡೆಗೆ. ನಾವು ಸುಮ್ಮನೆ ಇದ್ರೆ ನೋಡ್ತಾ ಇದ್ವಿ. ಕಳಿಸಿ ಇವ್ರೆಲ್ಲರೂ ಕಳಿಸಿ ಆಚೆ ಇವ್ರನ್ನ. ಇಲ್ಲೆಲ್ಲ ಬರೋ ಈ ಕಡೆಗೆ. ಬರ್ರಪ್ಪ ನೀವೆಲ್ಲ ಬರ್ರ, ಇಲ್ಲಿ ಮೇಕ್ ಬರ್ರ. ಶೇಖರ ಬರ್ರ, ನೀವೆಲ್ಲ ಮೇಕ್ ಬರ್ರಿ, ಕರ್ಕೊಂಬರಿ ಇವ್ರನ್ನೆಲ್ಲ ಲೀಡರ್ಗಳು. ಏನ್ ಹೇಳ್ತಾರೆ ಅದ್ರ ತರ ಹೋಗಿ ನೀವು ಪ್ರತಿ ರೈಡ್ಗೂ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಸ್ಪೋರ್ಟ್ಸ್ ನಡ್ಸಕ್ಕಾಗುತ್ತಾ? ಎಸ್ ಮತ್ತಿದೆ ಪಂದ್ಯ ಆರಂಭವಾಗಿದೆ. ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್, ಕುವೆಂಪು ಕೂಲ್ಸ್ ಅಂಕಣದಲ್ಲಿ 4 ಡಿಫೆನ್ಸ್ ನಡುವೆ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ಇಂತ ಬರ್ರಿ, ಕುಂತ್ಕೊಳ್ರಿ ಎಲ್ಲ ಕೆಳಗಡಿಕೆ. ರೇ ಮನೆಗಪ್ಪರ ಕೂರಿಸ್ರಿ. ರಾಹುಲ್ ಲೆಫ್ಟ್ ರೈಡರ್, MDSC ಹರಿಯಾಣ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಜಮೀರ್ ಅವರಿಂದ ಟ್ಯಾಕಲ್ ಬಂತು. ಅದ್ಭುತವಾದಂತಹ ಸಪೋರ್ಟ್ ಇಲ್ಲಿ ಚೇತನ್ ನಾಯಕ್ ಅವರಿಂದ ರೈಟ್ ಕಾರ್ನರ್ ಭಾಗದಲ್ಲಿ. 27-26 in favor of Amrit Sports Club. Lakan Kings. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ ಕುವೆಂಪು ಕೂಲ್ಸ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಮಿಸ್ಟೇಕ್ ಮಾಡಿದ್ರು. Yes, captain, last 5 minutes to go. आखिरी 5 मिनट का खेल अभी बाकी है. 28-26 in favor of Lakan Kings. ಅದು ಬೋನಸ್ ಅಂಕದೊಂದಿಗೆ ಗೋಲ್ಡಿ ತಮ್ಮ ತಂಡಕ್ಕೆ ಕೊನೆಯ ಹಂತದಲ್ಲಿ ಅಂಕದ ಅಂತರವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾನೆ ರಾಕಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್ ರೀಸ್ಟಾರ್ಟ್ ಮಾಡುವಂತ ಪ್ರಯತ್ನ. ಕಾದೋಡೋಣ, ರಾಕಿ ಸ್ಟ್ರಗಲ್ ಬರಿತಾ ಇದೆ. ನಿರಂತರವಾದಂತಹ ಹೋರಾಟ. ಎಸ್, what a catch! यह है सुपर टैकल. ಇದಪ್ಪ ಕಬಡ್ಡಿ. ಚನ್ನರಾಯಪಟ್ಟಣ ಒಂದು ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್. ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಬಾಕಿ ಇದೆ. 1 ಅಂಕದ ಮುನ್ನಡೆಯಲ್ಲಿ MDSC ಹರಿಯಾಣ. ನೋಡಿ, ಒಂದೇ ಒಂದು ಗೊಂದಲಕ್ಕೆ ವೇದಿಕೆ ಮೇಲೆ ಇರೋರೆಲ್ಲ ನಿಂತ್ಕೊಂಡು ನೋಡುವ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಕಬಡ್ಡಿ ಕ್ರೀಡೆ ಹಾಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಧನುಷ ಉತ್ತಮವಾದಂತಹ ಒಂದು ಎಸ್ಕೇಪ್. 29-29 ಎಂಥ ಪಂದ್ಯ ಪ್ರೇಕ್ಷಕರೇ. ನಿಜವಾಗ್ಲೂ ನಮ್ಮ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಈ ಒಂದು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಒಂದು ಅಭೂತಪೂರ್ವವಾದಂಥ ಯಶಸ್ವಿ ಕ್ರೀಡಾಕೂಟವಾಗ್ತಾ ಇದೆ.
ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಾಕೇಶ್ ಗೌಡ ಹಿಂದಿನ ಸೂಪರ್ ಟ್ಯಾಕಲ್ನ ಸೇಡಿನ ತಬಕದಲ್ಲಿರುವಂತ ರಾಕಿ ಈ ಒಂದು ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನದ ನಗದು ಪ್ರಾಯೋಜಕರಾಗಿ ಶ್ರೀಯುತ ದಿಂಡಗೂರು ಆನಂದಣ್ಣನವರು ನೀಡಿರುತ್ತಾರೆ. ಅವರಿಗೆ ಶ್ರೀಯುತ ದಿಂಡಗೂರು ಆನಂದ್ರವರು ಕಾಂಗ್ರೆಸ್ನ ಪ್ರಭಾವಿ ಯುವ ಮುಖಂಡರು. ಅವರಿಗೆ ನಮ್ಮ MA ಗೋಪಾಲಸ್ವಾಮಿ ಬ್ರಿಗೇಡ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ यस कैप्टन लास्ट 2 मिनट्स टू गो. आखिरी 2 मिनट का खेल अभी बाकी है. सुपर टेकल ऑन ಆಗಿರುವ ಸಂದರ್ಭ ಧನುಷಾ. ವಾಟ್ ಅ ಮ್ಯಾಚ್. 30 खेल अभी बाकी है. ಕುವೆಂಪು ಕೂಲ್ಸ್ ಆಲ್ ಔಟ್ ನ ಹೊಸ್ತಲಲ್ಲಿದ್ದಾರೆ. ಲಖನ್ ಕಿಂಗ್ಸ್ಗೆ ಲೋನ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಆದ್ರೆ ಇಲ್ಲಿ ನಿಥಿನಾ ಯಸ್ ಈ ಬಾರಿ ವಾಟ್ ಅ ಟ್ಯಾಕಲ್. ಹಿಂದ ಹೋಗ್ರಿ ಅಂಪೈರ್ ಇದು ಕಬಡ್ಡಿ. ಗುಡ್ ಲಕ್. ಆಹಾ ಎರಡು ಅಂಕದ ಅಂತರದೊಂದಿಗೆ ನಿಜವಾಗ್ಲೂ ಕುವೆಂಪು ಕೂಲ್ಸ್ ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗ ಇಟ್ಟಿದೆ. ಅಲ್ಲ